ಸೊ ಗೈಸ್ ಇವತ್ತು ನಾವು ಡೇ 1 ಜಿಮ್ಗೆ ಜಾಯ್ನ್ ಆಗ್ತಿದೀವಿ. ಸೊ ಇವತ್ತು ನಾವು ಬೆಳಿಗ್ಗೆ ಪ್ರೀ ವರ್ಕೌಟ್ಗೆ ಅಂತ ಬ್ಲಾಕ್ ಕಾಫಿ ಕುಡಿದು ಆಮೇಲೆ ಜಿಮ್ಗೆ ಹೋಗಿ ಫಸ್ಟ್ ಅಡ್ವಾನ್ಸ್ ಮಾಡಿ ನಾವು ಇವತ್ತು ಫಸ್ಟ್ ಡೇ ಜಿಮ್ಗೆ ಬಂದಿದೀವಿ. ಸೊ ನೋಡೋಣ ಹೇಗೆಲ್ಲ ಇರುತ್ತೆ ಜಿಮ್ ಲಾಗು. ಸೊ ಫಸ್ಟ್ ಜಿಮ್ಗೆ ಹೋಗಿದ ತಕ್ಷಣ ಫ್ರೀ ಎಕ್ಸರ್ಸೈಸ್ ಮಾಡಿ ಆಮೇಲೆ ಫುಲ್ ಅಪ್ಸ್ ನ ಹೆಂಗೋ ಮುಕ್ಕರ್ಕೊಂಡು ಒಂದೋ ಎರಡೋ ಹೊಡೆದು ಮಿಕ್ಕಿರೋ ಎಕ್ಸರ್ಸೈಸ್ ನ 10 ನಿಮಿಷ ಮಾಡಿ 10 ನಿಮಿಷನೇ ಯಾಕೆ ಮಾಡಿದೆ ಅಂದ್ರೆ ನಾಳೆ ಎದ್ದೊಳಕ್ ಆಗ್ಬೇಕಲ್ಲ ನನ್ನ ಕೈಲಿ. ಲಿಟ್ರಲಿ ಡೇ 1 ಅಲ್ವಾ ಜಿಮ್ಗೆ. ಎಕ್ಸರ್ಸೈಸ್ ನಿಮ್ಗೆ ಗೊತ್ತಿಲ್ಲ ದಯವಿಟ್ಟು ಕಮೆಂಟ್ ಮಾಡಿ. ಆಕ್ಚುಲಿ ಗೈಸ್ ಈ ಎಕ್ಸರ್ಸೈಸ್ ನ ಮಾಡ್ಬೇಕಾದ್ರೆ ನಂಗೆ ಏನೋ ಒಂಥರ ಜೋಶ್ ಬರುತ್ತೆ, ಅದಕ್ಕೆ ಜಿಮ್ ಇಂದ ಓಡ್ಬೇಕಾದ್ರೆ ಇದನ್ನ ಡೈಲಿ ಮಾಡ್ತೀನಿ. ಸೊ ಕೊನೆಯದಾಗಿ ಸೈಕ್ಲಿಂಗ್ ಮತ್ತೆ ಹ್ಯಾಂಡ್ ಫ್ರೀ ಎಕ್ಸರ್ಸೈಸ್ ಮಾಡಿ ಜಿಮ್ಗೆ ಹೋಗಿರೋ ಫಸ್ಟ್ ಡೇನೆ ಏನ್ ದೊಡ್ಡ ಬಾಡಿ ಬಿಲ್ಡರ್ ತರ ಪೋಸ್ ಕೊಡ್ತಿದೆ. ಜನ್ಮಕ್ಕೆ ಹೋಗೋ. ಸೊ ಆಮೇಲೆ ನಮ್ ಕೋಚ್ ಅಂದ್ರೆ ನಮ್ಮ ಮಾವ ಇವರೇ ನಮ್ಗೆ ಟ್ರಾನ್ಸ್ಫಾರ್ಮೇಶನ್ ಆಗಿ ಟ್ರೈನ್ ಅಪ್ ಮಾಡೋದು. ಅವ್ರಿಗೂ ಕೊನೆದಾಗ ಬಾಯ್ ಮಾಡಿ ನಾನು ನಮ್ ಫ್ರೆಂಡ್ ದೀಪ್ ಅವ್ರ ಮನೆಗೆ ಬಂದು ನಾಯಿನ ಆಟ ಆಡ್ಸ್ಕೊಂಡ್ ಕೂತಿದೆ. ಸೊ ಗೈಸ್ ಈ ಸ್ವಿಡ್ದು ಮರಿಗಳಿದೆ. ಸೊ ಯಾರಿಗಾದ್ರೂ ಈ ನಾಯಿನ ತಗೋಬೇಕು ಅಂತ ಇಂಟ್ರೆಸ್ಟ್ ಇದ್ರೆ DM ಮಾಡಿ. ನಮ್ಗೆ ಇವತ್ತು ರಾಮನಗರದಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದನ್ನ ಮುಗಿಸ್ಕೊಂಡು ರಾಜೇಶ್ ಬಿರಿಯಾನಿ ಸೆಂಟರ್ಗೆ ಹೋಗೋಣ ಅಂತ ಸೀದಾ ಗಾಡಿ ಎತ್ಕೊಂಡು ರಾಮನಗರ ಕಡೆ ಹೊರಟು. ಹೋಗ್ಬೇಕಾದ್ರೆ ಕಣ್ಗೆ ಫ್ರೂಟ್ ಸಲಾಡ್ ಕಾಣಿಸ್ತು. ಅಲ್ಲಿ ಒಂದ್ ಮಿಕ್ಸ್ ಫ್ರೂಟ್ ಜೊತೆಗೆ ಒಂದ್ ವಾಟರ್ ಮಿಲನ್ ತಗೊಂಡು ನಾವು ಡೈರೆಕ್ಟ್ ಆಗಿ ಬಂದಿದ್ದು ರಾಮನಗರದಲ್ಲಿ ಫೇಮಸ್ ಆಗಿರೋ ರಾಜೇಶ್ ಬಿರಿಯಾನಿಗೆ. ಸೊ ಇಲ್ಲಿ ನಾವು ಕಾಲ್ ಸೂಪು ಮತ್ತೆ ಮಟನ್ ಬಿರಿಯಾನಿ ಟ್ರೈ ಮಾಡೋದು. ಸೊ ನಮ್ ಪಾಂಡಪುರದೊಳಗ ರಾಮನಗರದಲ್ಲಿ ಸಿಕ್ಕಿದ್ದು ತುಂಬಾನೇ ಖುಷಿ ಆಯ್ತು. ಸೊ ಅವನ್ನ ಮಾತಾಡ್ಸ್ಕೊಂಡು ಇನ್ನೊಂದ್ ಕಡೆ ಫೇಮಸ್ ಆಗಿರೋ ಜ್ಯೂಸ್ ಸೆಂಟರ್ ಬಂದು. ಸೊ ಈ ಜ್ಯೂಸ್ ನೇಮ್ ಬಂದು ಕತಾರ ಅಂತೆ. ನನ್ಗಂತೂ ಈ ಜ್ಯೂಸ್ ನ ಕುಡಿಯಕ್ಕೆ ಆಗ್ಲಿಲ್ಲ, ಅದಕ್ಕೆ ಇಟ್ಬಿಟ್ಟು ಅಲ್ಲೇ ಬಂದ್ಬಿಟ್ಟು ಆಮೇಲೆ ಒಂದು ಸ್ಟ್ರೀಟ್ ಹೋಗಿ ಬೇಕಾಗಿರೋ ಆಕ್ಸೆಸರೀಸ್ ಮತ್ತೆ ಥಿಂಗ್ಸ್ ಎಲ್ಲ ಬೈ ಮಾಡಿ ರಿಟರ್ನ್ ಮನೆಗೆ ಬರ್ಬೇಕಾದ್ರೆ ಹೈಡ್ರೇಟ್ ಆಗೋಕೆ ಅಂತ ಎಳ್ನೀರ್ ಕುಡ್ಕೊಂಡು ಯಾರೋ ಗೊತ್ತಿಲ್ದೇನೋ ಇಲ್ಲ ಗೊತ್ತಿದ್ದು ಫ್ಲೇವರ್ ಮೇಲೆ ಬೈಕ್ ತಗೊಂಡ್ ಹೋಗಿದ್ವಿ. ಅದು ನಮ್ಗೊಂದು ಕಂಟೆಂಟ್ ಆಯ್ತಲ್ಲ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಮನೆಗೆ ಬಂದು